ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಭೇಟಿಯನ್ನು ನೀಡಿದ ಎಲ್ಲ ವ್ಯಕ್ತಿಗಳಿಗೆ ವಂದನೆಗಳನ್ನು ತಿಳಿಸ್ತಾ ಇಂದು ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನಾನು ವೇದಿಕೆಯಲ್ಲಿ ನಾಗರಾಜನವರು ಸುಮಾರು 2 ತಿಂಗಳಿಂದ ನಿಮ್ಮ ಕಾಲೇಜಲ್ಲಿ ಮಾಡಬೇಕು ಅಂತ ಹೇಳಿದರು. ನಾಗರಾಜನವರು ಈಗ ಸದ್ಯಕ್ಕೆ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಾರೆ. ಆದರೆ ಅವರು ಮೊದಲು ನಮ್ಮ ಕಾಲೇಜಿನಲ್ಲಿ ಆಂಗ್ಲ ಉಪನ್ಯಾಸಗಳ ಕೆಲಸ ಮಾಡಿದಂಥ ವ್ಯಕ್ತಿ ಅವರು ನಾಗರಾಜನವರು. ಅವ್ರ ಮಾತಿಗೆ ನಾವು ಏನು ಅಡ್ಡೆಯಲ್ಲಿ ಆಯ್ತು ಸರ್ ತಾವೆಲ್ಲ ಖಂಡಿತ ಮಾಡ್ತೀವಿ ನಮ್ಮ ಬಗ್ಗೆ ಒಪ್ಪಿಕೊಂಡು ಅದಕ್ಕೆ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಕೂಡ ಸಭೆ ಸೇರಿ ಇದು ಮಾಡೋದು ಅಂತ ತೀರ್ಮಾನ ತಗೊಂಡ್ರು. ಅದಕ್ಕೆ ಅವರ ಒಂದು ಅನುಮತಿಯಂತೆ ಎಲ್ಲ ರೀತಿಯಲ್ಲೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಚೆನ್ನಾಗಿ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ನಮ್ಮ PU ಕಾಲೇಜಿನ ಇವರು ಮತ್ತು ಎಲ್ಲರೂ ಕೂಡ ಸಮಸ್ಯೆ ಆಲೋಚನೆಯಲ್ಲಿ ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಆದರೆ ಕಾರಣಾಂತರದಿಂದ ಭಗವಂತನ ಕೃಪೆ ಮಳೆರಾಯ ಸ್ವಲ್ಪ ಮಳೆ ಬಿದ್ದಿದ್ದರಿಂದ ಸ್ವಲ್ಪ ಕ್ರೀಡೆಗಳು ಸ್ವಲ್ಪ ನಿಧಾನವಾಗಿ ಆಗೋದಕ್ಕೂ ಮತ್ತು ಸ್ವಲ್ಪ ಇದಾಗೋದಕ್ಕೂ ಸ್ವಲ್ಪ ಇದಾಗಿದೆ. ಆದ್ದರಿಂದ ನಾವು ಇನ್ನೂ ಸಾಯಂಕಾಲವರೆಗೂ ನಡೆಯತಕ್ಕಂಥ ಎಲ್ಲ ಕಾಲೇಜುಗಳಲ್ಲಿ ನಾವು ಪ್ರಾಂಶುಪಾಲರು ಮತ್ತು ದೈಹಿಕ ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾರಾದರೂ ಗೆಲ್ಲಲಿ, ಎಲ್ಲರೂ ಕೂಡ ನಮ್ಮ ತಾಲೂಕಿನ ಪದವಿ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ನಮ್ಮವರೇ. ಅದು ಯಾವುದೇ ಕಾಲೇಜ್ ಆಗಿರಲಿ, ಅದಕ್ಕೆ ಭೇದಭಾವವಿಲ್ಲ. ಎಲ್ಲರೂ ಕೂಡ ಅಣ್ಣ ತಮ್ಮಗಳಾಗಿ ಹೋಗಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ಕೇಳ್ಕೊತೇನೆ. ಕಾಲೇಜಲ್ಲಿ ಪ್ರೌಢಾವಸ್ಥೆಗೆ ಬಂದು SSLC ಅಂತಲೇ ಇರುತ್ತೆ. PUC ಬಂದಾಗ ನಾವು ಹುಡುಗರು ಯಥೇಚ್ಛವಾಗಿ ಬೆಳೆದಿರ್ತಾರೆ. ಅವರಿಗೆ ನಾವು ಯಾವುದೇ ಒಂದು ರೀತಿಯಲ್ಲಿ ಕೂಡ ಏನೋ ಒಂದು ರೀತಿ ಇದು ಮಾಡಬಾರ್ದು ಅಂತ ಹೇಳಿ ಎಲ್ಲರೂ ಸ್ಟೇಜಲ್ಲಿ ಕೂತಿರ್ತಕ್ಕಂಥ ಎಲ್ಲರನ್ನ ಮತ್ತು ಸ್ಟೇಜ್ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಉಪನ್ಯಾಸಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಕೇಳಿಕೊಂಡು ಎಲ್ಲರೂ ಕೂಡ ಅನ್ಯೋನ್ಯವಾಗಿ ನಡೀಲಿ ಹಾಗೆ ಅಂತ ಹೇಳಿ ಚೆನ್ನಾಗಿ ಆಯ್ತು ಅನ್ನೋದು ನಮಗೆ ಇದಾಗಬೇಕಾಗಿದೆ. ಆದ್ರಿಂದ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ನಮಗೆ ಸಮಯೋಚಿತವಾಗಿ ಎಲ್ಲರೂ ಕೂಡ ಸಾಯಂಕಾಲದ ಎಲ್ಲ ಮುಗಿಸ್ಕೊಳ್ಳೋ ಜನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಎಲ್ಲ ನಮ್ಮ ಪ್ರಾಂಶುಪಾಲರು ಮತ್ತು ದೈಹಿಕ ಶಿಕ್ಷಕರನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.
ನೋಡಿ 4 ಮೆಂಬರ್ಸ್ ನ ಔಟ್ ಮಾಡಿದ್ರೆ ನಾವೇ ಇನ್ 3 ಮೆಂಬರ್ಸ್ ಜೀವನದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾಗ. ಇವತ್ತಿನ ದಿನಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಮಹತ್ವ ಇರ್ತಕ್ಕಂಥದ್ದನ್ನು ನಾವೆಲ್ಲ ಮನಗಂಡಿದ್ದೇವೆ. ಇವತ್ತು ಒಲಿಂಪಿಕ್ಸ್ ಕ್ರೀಡೆಗಳು, ಕಾಮನ್ವೆಲ್ತ್ ಕ್ರೀಡೆಗಳು ಇದೆಲ್ಲ ನೋಡಿದಾಗ ಬಹಳ ನಮಗೆ ರೋಮಾಂಚನ ಆಗುತ್ತೆ. ಅದೆಲ್ಲ ಕ್ರೀಡೆಗಳನ್ನು ನೋಡಿದಾಗ ನಮ್ಮ ಭಾರತದಲ್ಲಿ ಕೂಡ ಕ್ರೀಡೆ ಬಹಳ ಐತಿಹಾಸಿಕವನ್ನು ಹೊಂದಿದ್ರು ಕೂಡ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನಾವು ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ ಅಂತ. ಯಾಕಪ್ಪ ಅಂದ್ರೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಇಲ್ಲ. ಕಾಲೇಜುಗಳಲ್ಲಂತೂ ದೈಹಿಕ ಶಿಕ್ಷಣವನ್ನು ಹೇಳ್ಕೊಡ್ತಕ್ಕಂಥ ದೈಹಿಕ ಶಿಕ್ಷಕರು ಇಲ್ಲವೇ ಇಲ್ಲ, ಉಪನ್ಯಾಸಕರು ಇಲ್ಲವೇ ಇಲ್ಲ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ನಮ್ಮ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ತರಬೇತಿ, ಅವರಲ್ಲಿ ಸ್ಕಿಲ್ಸ್ ಅನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನಾವು ಸ್ವಲ್ಪ ಹಿಂದೆ ತೆಗೆದಿದ್ದೀವಿ. ಸೊ ಹಾಗಾಗಿ ಸರ್ಕಾರ ನಿಜವಾಗ್ಲೂ ಇದನ್ನ ನಾವು ಎಲ್ಲೆಲ್ಲೋ ಏನೇನೋ ಡೆವಲಪ್ಮೆಂಟ್ ಅಂತ ನಾವು ತೋರಿಸ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಭೌತಿಕವಾಗಿ ಏನೇನೋ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂದ್ರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಅವರಲ್ಲಿ ಕ್ರೀಡಾ ಮನೋಭಾವ, ಅವರಲ್ಲಿ ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಆಗ್ಬೇಕು ಅಂದ್ರೆ ಶಿಕ್ಷಕರ ಮತ್ತು ಉಪನ್ಯಾಸಕರ ನೇಮಕಾತಿ ಆಗ್ಬೇಕು. ಸೊ ನಾನು ಈ ವೇದಿಕೆ ಮುಖಾಂತರ ನಮ್ಮ ಘನ ಸರ್ಕಾರದ ಮತ್ತೆ ನಮ್ಮ ಶಾಸಕರ ಮುಖಾಂತರ ನಾನು ಮನವಿ ಮಾಡ್ಬೋದಿಷ್ಟೇ, ದೈಹಿಕ ಶಿಕ್ಷಕರು ಮತ್ತೆ ಉಪನ್ಯಾಸಕರ ಒಂದು ನೇಮಕಾತಿ ಆಗಬೇಕು. ಆ ಮುಖಾಂತರ ಮಕ್ಕಳ ಒಂದು ಏನು ಸ್ಕಿಲ್ಸ್ ನ ಡೆವಲಪ್ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ನಿಜವಾಗ್ಲೂ ಮಕ್ಕಳು ಆಡ್ತಾ ಇದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಇಂಥ ಮಕ್ಕಳಿಗೆ ಇನ್ನಷ್ಟು ನಾವು ಪ್ರೋತ್ಸಾಹ ಮತ್ತೆ ಇನ್ನಷ್ಟು ಬಹುಶಃ ನೆನಪೋದನ್ನು ಯಾವ ಕಾಲೇಜಿನಲ್ಲೂ ದೈಹಿಕ ಶಿಕ್ಷಣ ನೀಡ್ತಕ್ಕಂಥ ಉಪನ್ಯಾಸಕರಿಲ್ಲ. ನಮ್ಮ ಉಪನ್ಯಾಸಕರೇ ಅವ್ರು ಗೊತ್ತಿರ್ತಕ್ಕಂಥ ಸ್ಕಿಲ್ಸ್ ಅನ್ನ ಅಥವಾ ಯಾರ ಮುಖಾಂತರ ತಿಳ್ಕೊಂಡು ಯಾರನ್ನ ಕರೆಸಿ ಏನೋ ಮಾಡಿ ಆ ಮಕ್ಕಳಿಗೆ ಕಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ನಿಜವಾಗ್ಲೂ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಉಪನ್ಯಾಸಕರನ್ನ ಈ ಒಂದು ವಿಷಯದಲ್ಲಿ ಏನು ಮಕ್ಕಳಿಗೆ ಏನಾದ್ರೂ ಕ್ರೀಡೆಯನ್ನ ಕಲಿಸ್ಬೇಕು, ಅವರನ್ನ ಏನಾದ್ರೂ ಬೆಳೆಸಬೇಕು ಆ ವಿಷಯದಲ್ಲಿ ಅಂತೇಳಿ ಬಹಳ ಪ್ರಯತ್ನ ಮಾಡ್ತಕ್ಕಂಥ ಉಪನ್ಯಾಸಕರನ್ನ ಈ ವೇದಿಕೆ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತೆ ತಮ್ಗೆಲ್ಲ ಗೊತ್ತು, ಕ್ರೀಡೆಯಲ್ಲಿ ಮಕ್ಕಳು ಬೆಳೆದ್ರೆ ಮುಂದೆ ಅವರಿಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಉದ್ಯೋಗಗಳು ಸಿಗ್ತವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಉದ್ಯೋಗಗಳು ಸಿಗ್ತವೆ. ಅದ್ರ ಜೊತೆಗೆ ವೈಯಕ್ತಿಕವಾಗಿ ಅವರ ಆರೋಗ್ಯ ಕೂಡ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಕೂಡ ಅವರು ಸದೃಢರಾಗ್ತಾರೆ. ಇದೆಲ್ಲ ನಾವು ಓದ್ತಾ ಇದೀವಿ. ಆದ್ರೆ ನಾವು ಅವರಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಿಬಿರಗಳನ್ನ ಹಾಕೊಂಡು ಸರ್ಕಾರದ ಮುಖಾಂತರ ಮತ್ತೆ ಯಾವುದೋ NGOಗಳ ಮುಖಾಂತರ ಆ ಮಕ್ಕಳಿಗೆ ಮತ್ತಷ್ಟು ಬಲ ತುಂಬುವಂತ ಕೆಲಸವನ್ನು ನಾವೆಲ್ಲೂ ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತು ಅದರಲ್ಲಿ ಮಾತಾಡಿದ ಕ್ರೀಡಾಕೂಟದ ನಿರ್ವಹಣೆಗಳಾಗಿರ್ತಕ್ಕಂಥ ಹಾಗೂ ಸಂಘಟನಾಕಾರರಾಗಿರ್ತಕ್ಕಂಥ ಇದೇ ಕಾಲೇಜಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾರ್ಯದರ್ಶಿಯವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲ ಮಿತ್ರರೇ, ಉಪನ್ಯಾಸಕರೇ, ಸರ್ಕಾರಿ ಹಾಗೂ ಈ ಒಂದು ಖಾಸಗಿ ಕಾಲೇಜಿನ ಎಲ್ಲ ಕಾಲೇಜುಗಳಿಂದ ಇವತ್ತು ಕ್ರೀಡಾಪಟುಗಳು ಆಗಮಿಸಿ ತುಂಬಾ ಶ್ರದ್ಧೆಯಿಂದ ಬಹಳ ಒಂದು ಶಿಸ್ತಿನಿಂದ ಈ ಒಂದು ಕ್ರೀಡಾಕೂಟದಲ್ಲಿ ನೀವು ಭಾಗವಹಿಸಿದ್ದೀರಾ. ಈ ಒಂದು ಕ್ರೀಡಾಕೂಟದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಈ ಕ್ರೀಡಾಕೂಟದಲ್ಲಿ ನಾವು ನೋಡುವಂತೆ ತುಂಬಾ ಉತ್ಸಾಹದಿಂದ ನೀವು ಭಾಗವಹಿಸಿದ್ದೀರಾ. ಇದಕ್ಕೆಲ್ಲ ಕಾರಣೀಭೂತ
ಕ್ರೀಡಾಕೂಟವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ನೀವು ಸಹ ಅದೇ ರೀತಿಯಲ್ಲಿ ಅವರಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡೋದ್ರ ಮೂಲಕ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಈ ಒಂದು ತಾಲೂಕಲ್ಲಿ ಹೆಸರನ್ನು ಪಡೆದು ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಕ್ರೀಡೆಗಳಲ್ಲಿ ನೀವು ಅಲ್ಲೂ ವಿಜೇತರಾಗಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೂ ನೀವು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ. ಯಾಕಂದ್ರೆ ಕ್ರೀಡೆ ಮನುಷ್ಯನಿಗೆ ಅನಿವಾರ್ಯ ಮತ್ತು ಅವಶ್ಯಕ. ಈಗ ಜ್ಞಾನ ಬೇಕು ಅಂದ್ರೆ ಓದ್ಬೇಕಾಗುತ್ತೆ, ಆರೋಗ್ಯ ಬೇಕಾದ್ರೆ ಕ್ರೀಡೆಯಲ್ಲಿ ತೊಡಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಂದಿನ ಮಕ್ಕಳ ಮುಂದಿನ ಭಾವಿ ಪ್ರಜೆಗಳು ಈ ಒಂದು ಸದೃಢವಾದಂತಹ ಒಂದು ಸಾಮಾಜಿಕ ವ್ಯವಸ್ಥೆಗೆ ಭದ್ರವಾದಂತಹ ಒಂದು ಕಾಲಾದಿನ ರೂಪಿಸಬೇಕಂದ್ರೆ ಯುವಕರ ಪಾತ್ರ ಬಹಳ ಅದ್ವಿತೀಯವಾಗಿರ್ತದೆ. ಹಾಗಾಗಿ ಯುವಕರು ನಿಮ್ಮ ಒಂದು ಕರ್ತವ್ಯವನ್ನು ಅರಿತುಕೊಂಡು ಈ ಒಂದು ಕ್ರೀಡೆಯಲ್ಲಿ ಬಹಳ ಶಿಸ್ತಿನಿಂದ ವರ್ತಿಸುವುದರ ಮೂಲಕ ಭಾಗವಹಿಸುವುದರ ಮೂಲಕ ಈ ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಹೆಸರನ್ನು ತಂದು ನಿಮ್ಮ ಒಂದು ಕಾಲೇಜಿಗೆ ಮತ್ತೆ ನಿಮ್ಮ ಊರಿಗೆ ಈ ಒಂದು ಕೆಜಿಎಫ್ಗೆ ತಂದುಕೊಡ್ತೀರಾ ಅಂತ ಹೇಳಿ ಭಾವಿಸ್ತಾ ನನಗೆ ಈ ಒಂದು ನಡೀಬೇಕಾದ್ರೆ ಈ ಒಂದು RHS ರೂರಲ್ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಹಬ್ಬ ಅಂದ್ರೆ ತಪ್ಪಾಗಲಾರದು. ಪ್ರತಿ ವರ್ಷ 2-3 ಕ್ರೀಡಾಕೂಟಗಳು ಇಲ್ಲಿ ನಡೆಸ್ತಾನೆ ಇರ್ತೀವಿ. ಬೇತಮಂಗಲ ರುಂಗ್ಯ ಭಾಗದಲ್ಲಿ ಈ ಕ್ರೀಡಾಕೂಟಗಳಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನ ನಮ್ಮ ಈ ಒಂದು ಕ್ರೀಡಾ ಕಾರ್ಯದರ್ಶಿಗಳು ಆಮೋ ಲಕ್ಷ್ಮಣ ಅವರು ಕೊಟ್ಟಿರ್ತಾರೆ. ಇಲ್ಲಿ ಕ್ರೀಡಾಕೂಟಗಳಂದ್ರೆ ಈ ಬೇತಮಂಗಲ ಆ ಒಂದು ವ್ಯವಸ್ಥೆಗಳು ಏನ್ ನಡೀತಾ ಇರ್ತವೆ ಅಂದ್ರೆ ಎಲ್ಲಾ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತು ಇತರೆ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ರಾಜ್ಯ ಮಟ್ಟದಲ್ಲಿ ನಡೆದಂತಹ ಥ್ರೋಬಾಲ್ ಪಂದ್ಯಾಟಗಳಾಗ್ಬೋದು ಮತ್ತು ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಕ್ರೀಡಾಕೂಟಗಳು ಕೂಡ ಅವರು ಬೇಡುವ ನಾಲಿಗೆಗೆ ನಿಯತ್ತಿದ್ರೆ ಕೊಡುವ ಕೈಗೆ ಕೊರತೆ ಇಲ್ಲ ಅಂತೇಳಿ ಕ್ರೀಡಾ ಪ್ರೇಮಿಗಳಾಗಿರೋದ್ರಿಂದ ಮತ್ತು ಶಿಕ್ಷಣ ತಜ್ಞರು ಶಿಕ್ಷಣ ಪ್ರೇಮಿಗಳಾಗಿರೋದ್ರಿಂದ ಒಂದು ಯಶಸ್ವಿಯಾಗಿ ಈ ಭಾಗದಲ್ಲಿ ಒಂದು ಒಳ್ಳೆಯ ಆಯೋಜನೆಯನ್ನ ಮತ್ತು ಸಹಕಾರವನ್ನು ಕೊಡ್ತಾ ಇರೋದು ನಮ್ಮೆಲ್ಲರ ಕೂಡ ಸುದೈವ ಅಂತ ಹೇಳಿದ್ರು ತಪ್ಪಾಗಲಾರದು. ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗಿರುವಂತಹ ಕ್ರೀಡಾಪಟುಗಳು ಈ ದೇಶದ ಬೆನ್ನೆಲುಬು. ಈ ಕ್ರೀಡಾಕೂಟಗಳಲ್ಲಿ ನೀವು ಹೆಚ್ಚು ತರಬೇತಿಗಳನ್ನ ಪಡ್ಕೊಳ್ಳಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಂತಹ ನಮ್ಮ ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರು ನಿಜವಾಗ್ಲೂ ಕೂಡ ಇದೊಂದು ಸರ್ಕಾರದ ಒಂದು ಧೋರಣೆ ಸರಿ ಇಲ್ಲ. ಯಾಕಂದ್ರೆ ಪ್ರಾಥಮಿಕ ಮಟ್ಟದಿಂದ ಪ್ರೌಢಶಾಲೆವರೆಗೂ ದೈಹಿಕ ಶಿಕ್ಷಣ ಶಿಕ್ಷಕರು ನೇಮಕಾತಿ ಕಡಿಮೆ ಆಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕರು ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಾವೆ. ಕ್ರೀಡಾಕೂಟಗಳು ಸರಿಯಾಗಿ ಆಗಬೇಕಾದ್ರೆ ಅವರಿಗೆ ಅತ್ಯುತ್ತಮವಾದಂತಹ ಮಾರ್ಗದರ್ಶನ ನೀಡಬೇಕಾದ್ರೆ ಉತ್ತಮವಾದಂತಹ ಕ್ರೀಡಾ ತಜ್ಞರು ದೈಹಿಕ ಶಿಕ್ಷಣ ಉಪನ್ಯಾಸಕರು ನೇಮಕಾತಿ ಆಗಬೇಕು. ನಮ್ಮ ಟೀನೇಜ್ ಅಲ್ಲಿ ಅಂದ್ರೆ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ವಯಸ್ಸಿನಲ್ಲಿರುವಂತಹ ನಮ್ಮ ಕ್ರೀಡಾಪಟುಗಳಿಗೆ ಉತ್ತಮ ಮಾರ್ಗದರ್ಶನ ಮಾಡಬೇಕಾದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರು ನೇಮಕಾತಿ ಆದಾಗ ಮಾತ್ರ ಅವರಿಗೆ ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಮತ್ತು ಅತ್ಯುತ್ತಮವಾದಂತಹ ಕ್ರೀಡಾಪಟುಗಳಾಗೋದಕ್ಕೆ ಈ ದೇಶದಲ್ಲಿ ಸಾಧ್ಯ ಆಗುತ್ತೆ. ಸರ್ಕಾರ ಈ ಒಂದು ಧೋರಣೆಯನ್ನು ಬಿಟ್ಟು ನೇಮಕಾತಿಗಳನ್ನು ಆದಷ್ಟು ಬೇಗ ಶೀಘ್ರದಲ್ಲೇ ಪ್ರಾರಂಭ ಮಾಡಿ ಎಲ್ಲ ಪದವಿ ಪೂರ್ವ ಕಾಲೇಜುಗಳಿಗೆ ಮತ್ತು ಖಾಲಿ ಇರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕ ಉಪನ್ಯಾಸಕರ ಒಂದು ನೇಮಕಾತಿ ಮಾಡಬೇಕಂತ ಈ ಮೂಲಕ ಒಂದು ಬಹಿರಂಗವಾಗಿ ಮತ್ತು ಈ ವಿಷಯದಲ್ಲಿ ತಮಗೆ ಒಂದು ಆಹ್ವಾನವನ್ನ ಸಲ್ಲಿಸ್ತಾ ಇದ್ದೀವಿ. ವಿಶೇಷವಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟುಗಳು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಯಾವುದೇ ಒಂದು ಕ್ರೀಡೆಯಲ್ಲಿ ಸದಾ ಶುದ್ಧರಾಗಿ ಸದಾ ಒಂದು ತರಬೇತಿಯನ್ನು ಪಡ್ಕೊಳ್ಳಿ. ಯಾವುದೇ ಒಂದು ದೇಶದ ಒಂದು ನಿಮಗೆ ಸರ್ಕಾರದಿಂದ 2% ಮೀಸಲಾತಿ ಇದೆ. ಒಂದು ಕ್ರೀಡಾಕೂಟದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೀವೇನಾದರೂ ಭಾಗವಹಿಸಿದ್ದೆ ಆದ್ರೆ ಸರ್ಕಾರದ ನೌಕರಿಯಲ್ಲಿ ನಿಮಗೆ 2% ನೇಮಕಾತಿ ಮತ್ತು ಮೆಡಿಕಲ್ ಸೀಟ್ಗಳಾಗಬಹುದು, ವೈದ್ಯಕೀಯ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಯಾವುದೇ ಒಂದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಾಗಬಹುದು,